ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ರುಚಿಕರವಾದ ಒಂದು ಸ್ನ್ಯಾಕ್ಸ್ ಐಟಮ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಟೀ ಜೊತೆಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಇದು ಬಾಲ್ಸು. ಇದು ಆಲೂಗಡ್ಡೆ ಮತ್ತು 1 ಕಪ್ ಅವಲಕ್ಕಿ ಇದ್ದರೆ ಈ ಥರ ಬಾಲ್ಸ್ ಮಾಡಿ ತಿನ್ಬೋದು. ತುಂಬ ರುಚಿಕರವಾಗಿರುತ್ತೆ. ಆಮೇಲೆ ದೊಡ್ಡವರಿಗೂ ಚಿಕ್ಕವರಿಗೂ ಇಷ್ಟಪಟ್ಟು ತಿನ್ನುವಂಥ ಇದು ರೆಸಿಪಿ ಆಗಿರುತ್ತೆ. ಬನ್ನಿ, ಹಾಗಿದ್ರೆ ಈ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು 3 ಆಲೂಗಡ್ಡೆ ತಗೊಂಡಿದ್ದೀನಿ. ಆಲೂಗಡ್ಡೆನ ಮೇಲೆ ಸಿಪ್ಪೆ ಇದೆಲ್ಲ ಅದನ್ನ ನೀವು ಈ ತರ ತೆಗಿಬೇಕಾಗತ್ತೆ. ನೋಡಿ, ಈ ತರ 3 ಆಲೂಗಡ್ಡೆನ ಈ ತರ ಸಿಪ್ಪೆ ತೆಗೆದ್ಬಿಟ್ಟು ಇದನ್ನ ತೊಳ್ಕೊಬೇಕಾಗತ್ತೆ. ಆಲೂಗಡ್ಡೆನ ಸಿಪ್ಪೆ ತೆಗೆದ್ಬಿಟ್ಟು ತೊಳ್ಕೊಬೇಕಾಗತ್ತೆ. ನೋಡಿ, ಇವಾಗ ಇದನ್ನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನ ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ. ಬನ್ನಿ ಇದೆ ತೊಳೆಯೋಣ. ನೋಡಿ, ಇವಾಗ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನಾನು. ಈ ಅವಲಕ್ಕಿನ ಸ್ವಲ್ಪ ನೀರು ಹಾಕಿ ತೊಳೆಯೋಣ ಬನ್ನಿ. ನೋಡಿ, ಅವಲಕ್ಕಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ, ಮತ್ತೆ ಆಲೂಗಡ್ಡೆನ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದು ಅವಲಕ್ಕಿ ತೊಳೆಸಿದ್ದೀನಲ್ಲ, ಇದು ಸ್ವಲ್ಪ ಇದಾಗಬೇಕು. ಇದು ನಾನು ತಿಳುವಾಗಿರೋ ಅವಲಕ್ಕಿ ತೊಗೊಂಡಿದ್ದೀನಿ. ನೀವು ದಪ್ಪ ಇರೋ ಅವಲಕ್ಕಿ ತೊಗೊಂಡ್ರೂ ಪರವಾಗಿಲ್ಲ, ಮನೇಲಿ ಯಾವ್ದಿರುತ್ತೋ ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು. ಇವಾಗ ಆಲೂಗಡ್ಡೆ ತುರ್ಕೋಬೇಕು. ನೋಡಿ, ಇವಾಗ ಆಲೂಗಡ್ಡೆ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ನಾನು. ಅದಕ್ಕೆ ನಾನು 1 ಸ್ಪೂನ್ ಅಷ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊತಾ ಇದ್ದೀನಿ. ನಿಮ್ಮ ಹತ್ರ ಕಾರ್ನ್ಫ್ಲೋರ್ ಇದ್ರೂ ನೀವು ಯೂಸ್ ಮಾಡ್ಕೋಬಹುದು. ನಾನು ಅಕ್ಕಿ ಹಿಟ್ಟು ಹಾಕೊತಾ ಇದ್ದೀನಿ 1 ಸ್ಪೂನ್ ಅಷ್ಟು. ಅದಕ್ಕೆ ನಾನು ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಆಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಇಲ್ಲಿ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕೊತಾ ಇದ್ದೀನಿ ನಾನು 1 ಸ್ಪೂನು, 1.5 ಸ್ಪೂನ್ ಅಷ್ಟು. ಇವಾಗ ಈ ಅವಲಕ್ಕಿನೂ ನಾನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನಾನು ಕೊರಿಯಂಡರ್ ಪೌಡ್ರ್ ಅಂದರೆ ಕೊತ್ತಂಬರಿ ಕಾಳು ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಇಲ್ಲಿ 1 ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ, ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಹಾಕೊಳ್ಳಿ. ಇಲ್ಲಿ 1 ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದನ್ನ ಮಿಕ್ಸ್ ಮಾಡ್ಕೋಬೇಕೀಗ. ಇದಕ್ಕೆ ನೀರು ಯೂಸ್ ಮಾಡೋದು ಬೇಡ, ಅದಾಗ ಅದೇ ನೀರು ಬಿಟ್ಕೊಳ್ಳುತ್ತೆ ಆಲೂಗಡ್ಡೆಯಲ್ಲಿ. ಅದೆಷ್ಟಿದೆಯೋ ಅಷ್ಟೇ ಸಾಕು. ನೋಡಿ, ಈ ತರ ಇಷ್ಟೊಂದು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಇದನ್ನ. ಇವಾಗ ಸ್ವಲ್ಪ ಸ್ವಲ್ಪನೇ ಇಷ್ಟು ತಗೊಂಡು ನೋಡಿ, ಇಷ್ಟಿಷ್ಟು ಇಲ್ಲ, ಇನ್ನೂ ಸ್ವಲ್ಪ ಚಿಕ್ಕದು ಬೇಕಂದ್ರೆ ನೀವು ಈ ತರ ಬಾಲ್ ತರ ಮಾಡ್ಕೋಬೇಕು. ಇದ್ರ ಹೆಸರೇ ಆಲೂಗಡ್ಡೆ ಬಾಲು. ನೋಡಿ, ಇಷ್ಟೊಂದು. ಇನ್ನು ಚಿಕ್ಕದಾಗಿ ಬೇಕಂದ್ರೂ ಮಾಡ್ಕೋಬಹುದು, ಇಲ್ಲ ದಪ್ಪ ಬೇಕಂದ್ರೂ ದಪ್ಪ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದ್ರೆ ಒಳಗಡೆ ಕರೆಕ್ಟಾಗಿ ಬೇಯಲ್ಲ ಅದು. ಅದಕ್ಕೆ ನಾನು ಚಿಕ್ಕದಾಗಿ ಮಾಡ್ಕೊತಾ ಇದ್ದೀನಿ. ಇವಾಗ ನಮ್ಮ ಆಲೂಗಡ್ಡೆ ಬಾಲ್ಸ್ ರೆಡಿ ಇದೆ. ಬನ್ನಿ, ಇದನ್ನ ಡೀಪ್ ಫ್ರೈ ಮಾಡಬೇಕು. ಇವಾಗ ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ನಾನು. ಅದು ಬಿಸಿ ಆದಮೇಲೆ ಇದು ಬಾಲ್ ಹಾಕೋಣ ಅದರಲ್ಲಿ. ನೋಡಿ, ಇವಾಗ ಎಣ್ಣೆ ಬಿಸಿಯಾಗಿದೆ. ಇದು ಲೋ ಫ್ಲೇಮಲ್ಲಿ ಇಟ್ಬಿಡಿ. ಇವಾಗ ಇದನ್ನು ಹಾಕ್ತಾ ಇದ್ದೀನಿ ಇದಕ್ಕೆ. ಇದನ್ನ ಸ್ವಲ್ಪ ಸ್ಲೋ ಆಗಿ ಹಾಕಿ, ಎಣ್ಣೆ ಬಿಸಿ ಇರುತ್ತಲ್ಲ ನೋಡ್ಕೊಂಡು ಹಾಕೊಳ್ಳಿ. ಒಂದೇ ಸರಿ ಅದನ್ನ ಹೊಸಕ್ಕೆ ಹೋಗ್ಬೇಡಿ, ಅದೇ ಥರ ಇರಲಿ. ಸ್ವಲ್ಪ ಹೊತ್ತು ಬಿಟ್ಬಿಡಿ ಅದನ್ನ. ನೋಡಿ, ಇವಾಗ ಸ್ವಲ್ಪ ಹೊತ್ತಾದ್ಮೇಲೆ ನಾನು ಇದನ್ನ ಟರ್ನ್ ಮಾಡ್ತಾ ಇದ್ದೀನಿ ಈ ಥರ. ನೀವು ಒಂದೇ ಸರಿ ಹೊಸಕ್ಕೆ ಹೋದ್ರೆ ನೋಡಿ ಈ ಥರ ಅದು ಹತ್ಕೊಂಡ್ಬಿಡುತ್ತಲ್ಲ, ಅದಕ್ಕೆ ನಾನು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಮಾಡಿ ಅಂತ ಹೇಳಿದೆ. ಮತ್ತೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ. ನೋಡಿ, ಇವಾಗ ಸ್ವಲ್ಪ ಹೊತ್ತಾಗಿದೆ. ನಾನು ಮತ್ತೆ ಈ ಥರ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ಗೆ ನೀವು ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರು ಮಾಡಿ ನನ್ನ ವಿಡಿಯೋಸ್ನ. ಅಂದರೆ ಅವ್ರಿಗೂ ಈ ರೆಸಿಪಿ ಗೊತ್ತಾಗುತ್ತೆ, ಆಮೇಲೆ ಅವರು ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ಬೋದು. ನೋಡಿ, ಈ ಥರನೇ ಸ್ವಲ್ಪ ಸ್ವಲ್ಪ ಮಾಡ್ತಾ ಇರಬೇಕು. ಇದು ಲೇಟಾಗಿ ಆಗುತ್ತೆ ಸ್ವಲ್ಪ. ನೋಡಿ, ಇವಾಗ ಆಲೂಗಡ್ಡೆ ಬಾಲ್ಸ್ ರೆಡಿ ಇದೆ.
ನಾನು ಪ್ಲೇಟಲ್ಲಿ ಹಾಕೊತಾ ಇದ್ದೀನಿ. ಇದು ಗ್ಯಾಸ್ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಈಗ. ರುಚಿಕರವಾದ ಆಲೂಗಡ್ಡೆ ಬಾಲ್ಸ್ ರೆಡಿ ಇದೆ. ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.